ವೋಟ್ ಚೋರಿ ವಿರುದ್ಧ ಹೋರಾಟಕ್ಕೆ ಮತ್ತೆ ಕಾಂಗ್ರೆಸ್ ಈಗ ಮುಂದಾಗಿದೆ. ರಾಹುಲ್ ಗಾಂಧಿ ಸೂಚನೆ ಮೇರೆಗೆ ದೆಹಲಿಯಲ್ಲಿ ಬೃಹತ್ ಸಮಾವೇಶ ನಡೆಯುತ್ತೆ. ಇದೇ 14ಕ್ಕೆ ರಾಮಲೀಲಾ ಮೈದಾನದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಲಕ್ಷಾಂತರ ಜನರು ಭಾಗವಹಿಸುವಂಥ ನಿರೀಕ್ಷೆಗಳಿದ್ದಾವೆ. ದೆಹಲಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ರಾಜ್ಯ ಕಾಂಗ್ರೆಸ್ ಕೂಡ ಸಜ್ಜಾಗಿದೆ. ಅಂದರೆ ಕರ್ನಾಟಕದ ಕಾಂಗ್ರೆಸ್ಸು ಪ್ರತಿ ಜಿಲ್ಲೆಗಳಿಂದ 300 ಜನರಂತೆ ಕಾರ್ಯಕರ್ತರು ತೆರಳೋಕೆ ನಿರ್ಧಾರ ಮಾಡಿದ್ದಾರೆ. DK ಶಿವಕುಮಾರ್ ಜವಾಬ್ದಾರಿ ಹೊತ್ತಿದ್ದಾರೆ. ಪ್ರಮುಖವಾಗಿ ಈಗ ಎಲ್ರಿಗೂ ಜವಾಬ್ದಾರಿ ಕೊಟ್ಟಿದ್ದಾರೆ. ದೇಶದ ಪ್ರತಿ ರಾಜ್ಯದಿಂದಲೂ ದೆಹಲಿಗೆ ತೆರಳುತ್ತಾರೆ ಕೈ ಕಾರ್ಯಕರ್ತರು. ಬಿಹಾರ ಚುನಾವಣೆಯ ಸೋಲಿನ ಬಗ್ಗೆ ದಾಖಲೆ ಬಿಡುಗಡೆ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಕರ್ನಾಟಕದಿಂದಲೂ ಕೂಡ ದೆಹಲಿಗೆ ಕಾರ್ಯಕರ್ತರ ಪಡೆ ರವಾನೆಯಾಗುತ್ತೆ. ಪ್ರತಿ ಜಿಲ್ಲೆಯಿಂದ 300 ಜನ ಕಳಿಸುವಂತೆ ಉಸ್ತುವಾರಿ ಸಚಿವರಿಗೆ ಈಗಾಗಲೇ DK ಶಿವಕುಮಾರ್ ಒಂದು ಸಭೆಯನ್ನು ಮಾಡಿ ಅವ್ರಿಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ವೋಟ್ ಚೋರಿ ಈ ವಿಚಾರ ಜನರಿಗೆ ತಲುಪಿಸಲಿಕ್ಕೆ ಕಾಂಗ್ರೆಸ್ ಸಂಪೂರ್ಣವಾಗಿ ಯಶಸ್ವಿ ಆಯಿತಾ? ಯಾಕಂದರೆ ಬಿಹಾರ ಚುನಾವಣೆಯಲ್ಲಿ ನಾವು ನೋಡಿದ್ವಿ, ಅಲ್ಲಿ ಅಷ್ಟೊಂದು ಎಫೆಕ್ಟಿವ್ ಆಗಿ ಏನಿದು ವರ್ಕೌಟ್ ಆಗಿಲ್ಲ ಅಂತ ಅನ್ನಿಸ್ತು. ಯಾಕಂದರೆ ಕಾಂಗ್ರೆಸ್ಸು ಅಲ್ಲಿ ಸೀಟ್ ಗೆದ್ದಿರೋದು, ಜೊತೆಗೆ ಅಲ್ಲಿ ಮೈತ್ರಿ ಪಕ್ಷಗಳಿಗೆ NDA ಕೂಟಕ್ಕೆ ದೊಡ್ಡ ಜಯಬೇರಿ ಆಗಿರೋದು ಕರ್ನಾಟಕದಲ್ಲೂ ಕೂಡ ಭಾಳ ದೊಡ್ಡ ಮಟ್ಟದ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡ್ತು ಈ ಸುದ್ದಿ. ಮಾದೇವಪುರದ ಹೇಳಿದರು, ಆಳಂದದ ಹೇಳಿದರು, ಅದಾದಮೇಲೆ 1 ಲಕ್ಷ ವೋಟ್ ಚೂರಿ ಆಗಿದ್ದು, 6,000 ಆಗಿದ್ದು, ಯಾವ ರೀತಿ ಆಗಿದೆ, ಮತದಾರ ಪಟ್ಟಿಲಿ ನಕಲಿ ಹೆಸರುಗಳು ಹೆಂಗೆ ಬಂದಿದ್ದಾವೆ, ಭಾಳ ಬ್ರೀಫ್ ಆಗಿ ಸಾಕ್ಷಿ ಸಮೇತವಾಗಿ ರಾಹುಲ್ ಗಾಂಧಿ ಅವರು ವಿವರಣೆಯನ್ನು ಕೊಟ್ಟರು. ಅದರ ಬಗ್ಗೆ ಕೂಡ ಗಂಭೀರವಾದಂತಹ ವಾದ ಮತ್ತು ವಿವಾದಗಳು ನಡೆಯಿತು, ಪರ ವಿರೋಧ. ಆದರೆ ಎಲ್ಲೋ ಒಂದು ಕಡೆ ಜನರು ಇದನ್ನು ಎಕ್ಸ್ಪೆಕ್ಟ್ ಮಾಡಿದ್ರಾ ಇಲ್ವಾ, ಇದನ್ನು ಜನರಿಗೆ ತಲೆಯಲ್ಲಿ ಹೋಯ್ತಾ ಇಲ್ವಾ? ಯಾಕೆಂದರೆ ಹಂಗಿದ್ದಿದ್ರೆ ಬಿಹಾರದಲ್ಲಿ ಗೆಲ್ಲಬೇಕಾಗಿತ್ತು. ಆದರೂ ಕೂಡ ಕಾಂಗ್ರೆಸ್ನವರು ಭಾಳ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ರಾಮಲೀಲಾ ಮೈದಾನದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜಮಾವಣೆಗೊಂಡು BJPಯ ಅಂದರೆ ಕೇಂದ್ರ ಸರ್ಕಾರದ, ಅದರಲ್ಲೂ ಚುನಾವಣಾ ಆಯೋಗದ ಕೆಲವೊಂದಿಷ್ಟು ಈ ಪರಿಣಾಮಗಳು ಏನಾಗಿದೆ ಅನ್ನೋದು, ಮತ್ತು ಎಲ್ಲೆಲ್ಲಿ ಅವರು ಎಡವಟ್ಟುಗಳನ್ನು ಮಾಡಿಕೊಂಡಿದ್ದಾರೆ, ಎಲ್ಲೆಲ್ಲಿ ಅಕ್ರಮಗಳಾಗಿದೆ, ಸೋಲಿಗೆ ಕಾರಣಗಳೇನು, ಇದೆಲ್ಲದರ ಬಗ್ಗೆ ಕೂಡ ಜನರಿಗೆ ಜಾಗೃತಿಯನ್ನು ಮೂಡಿಸಲಿದ್ದಾರೆ.